ನಮಸ್ಕಾರ, ಆದಾಬ್, ಜೈ ಭೀಮ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಟ್ರಂಪ್ ಮತ್ತು ನೆತನ್ಯಾಹುವನ್ನ ನೇಣಿಗೆ ಹಾಕಬಹುದು, ಹೀಗಂತ ಅಮೆರಿಕದ ಸಮಾಜಶಾಸ್ತ್ರಜ್ಞರೊಬ್ಬರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಯಾವ ಹಿನ್ನೆಲೆಯಲ್ಲಿ ಕೊಟ್ಟಿದ್ದಾರೆ ಅದು ನಿಮಗೆ ಗೊತ್ತೇ ಇರುತ್ತೆ. ಇರಾನ್ ಮೇಲೆ ಇಸ್ರೇಲ್ ಮತ್ತು ಅಮೆರಿಕ ನಡೆಸ್ತಿರುವಂತಹ ಕ್ರೌರ್ಯ ಅಥವಾ ದಾಳಿಯ ವಿಚಾರವಾಗಿ ಹೇಳಿರ್ತಾರೆ. ಬಟ್ ಯಾವ ಅಂಶಗಳನ್ನು ಇಟ್ಕೊಂಡು ಆ ಸಮಾಜಶಾಸ್ತ್ರಜ್ಞ ಈ ರೀತಿ ಹೇಳಿಕೆಯನ್ನು ಕೊಟ್ಟರು ಮತ್ತು ಆ ಅಂಶಗಳು ಏನು ಅನ್ನೋದನ್ನು ವಿವರಿಸುವ ಪ್ರಯತ್ನವನ್ನು ಮಾಡ್ತೀನಿ. ಅದರ ಜೊತೆಗೆ ಆ ವ್ಯಕ್ತಿ ಯಾರು ಅನ್ನೋದ್ರ ಬಗ್ಗೆಯೂ ಸಹ ಒಂದಷ್ಟು ಮಾಹಿತಿಯನ್ನು ಕೊಡುವ ಪ್ರಯತ್ನವನ್ನು ಮಾಡ್ತೀನಿ. ಸೊ ಅಮೆರಿಕದಲ್ಲಿರುವಂತಹ ಒಬ್ಬ ಸಮಾಜಶಾಸ್ತ್ರಜ್ಞರು, ಅವರ ಹೆಸರು ಮಿರ್ ಶೇಮರ್ ಅನ್ನುವಂತಹ ವ್ಯಕ್ತಿ, ಜಾನ್ ಮಿರ್ಶೇಮರ್. ಅವರು ತುಂಬಾ ಫೇಮಸ್, ವರ್ಲ್ಡ್ ಫೇಮಸ್ ಸಮಾಜಶಾಸ್ತ್ರಜ್ಞರು. ಅವರ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇರಾನ್ ವಿಚಾರದಲ್ಲಿ ಅಮೆರಿಕ ಮತ್ತು ಇಸ್ರೇಲ್ ಮಾಡ್ತಿರುವಂತಹ ಯುದ್ಧ ಅಪರಾಧಗಳಿದಾವಲ್ಲ, ಅವುಗಳನ್ನ ನ್ಯೂರಂಬರ್ಗ್ ಟ್ರಯಲ್ಸ್ ರೀತಿಯಲ್ಲಿ ಏನಾದರೂ ಒಂದಷ್ಟು ತನಿಖೆ ಮಾಡಿ ವಿಚಾರಣೆ ನಡೆಸಿದ್ರೆ ಅವರಿಬ್ಬರನ್ನ ನೇಣಿಗೆ ಹಾಕಬಹುದು, ಅಷ್ಟೊಂದು ಯುದ್ಧ ಅಪರಾಧಗಳನ್ನು ಮಾಡಿದ್ದಾರೆ ಅಂತ. ಹಾಗಾದ್ರೆ ಈ ನ್ಯೂರಂಬರ್ಗ್ ಟ್ರಯಲ್ಸ್ ಅಥವಾ ನ್ಯೂರಂಬರ್ಗ್ ವಿಚಾರಣೆ ಅಂದ್ರೆ ಏನು? ಅದು 1945ರಿಂದ 47 ನಡುವೆ ನಡೆದಂತಹ ಒಂದಷ್ಟು ವಿಚಾರಣೆಗಳು. ಯಾವ ವಿಚಾರಕ್ಕೆ ಅಂದ್ರೆ ಅಡಾಲ್ಫ್ ಹಿಟ್ಲರ್, ಇದೇ ಜ್ಯೂಸ್ ಇದರಲ್ಲ, ಇದೇ ಯಹೂದಿಗಳು, ಇವತ್ತು ಯಾವ ಯಹೂದಿಗಳು ಅಮಾಯಕ ಮಕ್ಕಳನ್ನ ಕೊಲ್ತಾ ಇದಾರಲ್ಲ ಗಾಜಾದಲ್ಲಿ, ಅಮಾಯಕ ಮಕ್ಕಳನ್ನ ಕೊಲ್ತಾ ಇದಾರಲ್ಲ ವೆಸ್ಟ್ ಬ್ಯಾಂಕ್ ನಲ್ಲಿ, ಸ್ಕೂಲಿನ ಮೇಲೆಲ್ಲ ಬಾಂಬ್ ಹಾಕಿ ಪುಟ್ಟ ಪುಟ್ಟ ಮಕ್ಕಳನ್ನೆಲ್ಲ ಕೊಲ್ತಿದಾರಲ್ಲ ಇರಾನಲ್ಲಿ, ಅದೇ ಜ್ಯೂಸ್, ಅದೇ ಯಹೂದಿಗಳನ್ನ ಅವತ್ತು ಹಿಟ್ಲರ್ ಜನಾಂಗೀಯ ದ್ವೇಷದ ಕಾರಣಕ್ಕೆ ಕೋಟಿಗಟ್ಟಲೆ ಕೊಂದು ಹಾಕಿದ್ದ, ಕ್ರೂರವಾಗಿ ಕೊಂದಿದ್ದ, ಹಿಂಸಿಸಿ ಕೊಂದಿದ್ದ. ಆ ಹಿಂಸೆಯನ್ನು ಅನುಭವಿಸಿದ ಅದೇ ಯಹೂದಿಗಳು ಇವತ್ತು ಅವರು ಅನುಭವಿಸಿದ ಆ ಕೃತ್ಯವನ್ನ, ಆ ಹಿಂಸೆಯನ್ನ, ಆ ದೌರ್ಜನ್ಯವನ್ನ, ಆ ಹತ್ಯಾಕಾಂಡವನ್ನ ಬೇರೆಯವರ ಮೇಲೆ ಮಾಡ್ತಾ ಇದ್ದಾರಲ್ಲ. ಆ ಹಿಟ್ಲರ್, ಆ ಒಂದು ಜ್ಯೂಸ್ನ ಇದನ್ನ ಮಾಡಿದಂತಹ ಹಿಟ್ಲರ್ ಇದ್ನಲ್ಲ, ಅವನು ಸತ್ತ ನಂತರ ಮತ್ತು ಜರ್ಮನಿ ಆ ಯುದ್ಧದಲ್ಲಿ ಸೋತ ನಂತರ, ಅಂದ್ರೆ 2ನೇ ಮಹಾಯುದ್ಧ ಮುಗಿದ ನಂತರ ಆ ಯಹೂದಿಗಳನ್ನ ಅಂದು ಕೊಂದಿದ್ದಂತಹ, ಆ ದೌರ್ಜನ್ಯಗಳನ್ನು ನಡೆಸಿದಂತಹವರು ಯಾರೆಲ್ಲ ಸೆರೆಯಾಗಿದ್ರು, ಬದುಕಿದ್ರು, ಅವರ ಮೇಲೆ ಒಂದು ವಿಚಾರಣೆ ನಡೀತಲ್ಲ, ಅವರ ವಿರುದ್ಧ ಕೇಸುಗಳು ನಡೀತಲ್ಲ, ಅವರನ್ನೆಲ್ಲರೂ ಶಿಕ್ಷಿಸಲಾಯ್ತಲ್ಲ, ಅದನ್ನ ನ್ಯೂರಂಬರ್ಗ್ ಟ್ರಯಲ್ಸ್ ಅಂತ ಕರೀತಾರೆ. ಆಗಿನ ಸಂದರ್ಭಕ್ಕೆ ಅದನ್ನ ಕೈಗೊಂಡಿದ್ದು ಫ್ರಾನ್ಸ್, ಸೋವಿಯತ್ ಯೂನಿಯನ್ ಅಂದ್ರೆ USSR, ಇವತ್ತು ರಷ್ಯಾ ಆಗಿದೆ. USSR ತುಂಡು ತುಂಡಾಯಿತು, ಅನಂತರ ರಷ್ಯಾ ಆಗಿದೆ. ಈಗ UK ಮತ್ತು USA ಒಳಗೊಂಡಂತಹ ಜಡ್ಜಿಗಳು, ಕೋರ್ಟ್ಗಳು ಸೇರ್ಕೊಂಡು ಒಂದು ಕಡೆ ಮಾಡಿ ನ್ಯೂರಂಬರ್ಗ್ ವಿಚಾರಣೆಯನ್ನ ನಡೆಸಿದ್ವು. ಅದರಲ್ಲಿ ಯಾರೆಲ್ಲ ಸಹ ತಪ್ಪಿತಸ್ಥರು ಅಂತ ಪ್ರೂವ್ ಆಯ್ತು, ಅವರಿಗೆ ಅವರ ತಪ್ಪಿಗೆ ಅನುಗುಣವಾಗಿ ಶಿಕ್ಷೆಗಳು, ಸಾಕಷ್ಟು ಜನರಿಗೆ ಮರಣದಂಡನೆಯನ್ನ ಕೊಡಲಾಗಿತ್ತು. ಅದೇ ರೀತಿಯಾದಂತಹ ಕೃತ್ಯಗಳನ್ನ ನೆತನ್ಯಾಹು ಮತ್ತು ಟ್ರಂಪ್ ಮಾಡ್ತಾ ಇದ್ದಾರೆ. ಅವರಿಗೂ ಸಹ ಇದೇ ರೀತಿಯ ವಿಚಾರಣೆ ನಡೆದರೆ, ನ್ಯೂರಂಬರ್ಗ್ ಟ್ರಯಲ್ಸ್ ರೀತಿಯ ವಿಚಾರಣೆ ನಡೆದರೆ ಅವರನ್ನು ಸಹ ನೇಣಿಗೆ ಹಾಕಬೇಕಾಗತ್ತೆ ಅಂತ ಈ ಜಾನ್ ಮಿರ್ಶೇಮರ್ ಅನ್ನುವಂತಹ ಸಮಾಜಶಾಸ್ತ್ರಜ್ಞರು ಹೇಳ್ಕೊಂಡು ಒಂದು ಹೇಳಿಕೆಯನ್ನು ಬಿಡುಗಡೆ ಮಾಡಿದ್ದಾರೆ. ಸೊ ಏನು ಅನ್ನೋದ್ರ ಹಿನ್ನೆಲೆ ನಿಮಗೆ ಗೊತ್ತೇ ಇದೆ, ಏನ್ ನಡೀತಿದೆ ಈಗ ಮಧ್ಯ ಏಷ್ಯಾದಲ್ಲಿ. ಅಂದ್ರೆ ಫೆಬ್ರವರಿ 28ನೇ ತಾರೀಕು ಮಾತುಕತೆಗಳ ನಡುವೆ ಅಮೆರಿಕ ಮತ್ತು ಇರಾನ್ ಮೇಲೆ ದಾಳಿ ಮಾಡಿ ಅಲ್ಲಿನ ಸರ್ವೋಚ್ಚ ನಾಯಕ ಆಯತುಲ್ಲಾ ಅಲಿ ಖಾಮಿನಿ ಅವರನ್ನು ಹತ್ಯೆ ಮಾಡಿದ್ರು. ಅಲ್ಲಿಂದ 33ನೇ ದಿನ ಇವತ್ತು ಇರಾನ್ ಅದಕ್ಕೆ ಪ್ರತಿರೋಧವನ್ನು ಒಡ್ಡಿಕೊಂಡು ಬರ್ತಿದೆ. ಆದರೆ ಇದು ಮೊದಲನೇ ದಾಳಿ ಆಗಿರಲಿಲ್ಲ. ಕಳೆದ ವರ್ಷ ಜುಲೈ ತಿಂಗಳಲ್ಲಿ ಇಸ್ರೇಲ್ ಅದೇ ಕೃತ್ಯವನ್ನು ಮಾಡಿತ್ತು. ಕೊನೆ ಹಂತದಲ್ಲಿ ಅಮೆರಿಕ ಸಹ ಬಂದು B2 ಬಾಂಬರ್ಗಳನ್ನು ಬಳಸಿಕೊಂಡು ಇರಾನ್ನ ಪರಮಾಣು ಕೇಂದ್ರಗಳ ಮೇಲೆ ಬಾಂಬಿಂಗ್ ಮಾಡಿತ್ತು. ಆಗಲೂ ಹೇಳ್ಕೊಂಡಿತ್ತು, ಇನ್ನು ಇರಾನ್ ಕಥೆ ಮುಗೀತು, ನಾವು ಬಾಂಬ್ ಹಾಕ್ಬಿಟ್ಟಿದ್ದೀವಿ, B2 ಬಾಂಬರ್ ಬಳಸಿ ಬಾಂಬರ್ ಹಾಕಿದ್ವಿ, ಬಂಕರ್ ಬಸ್ಟರ್ ಬಾಂಬ್ಗಳನ್ನು ಹಾಕಿದೀವಿ, ಅವರ ಪರಮಾಣು ಶಕ್ತಿ ಕ್ಲೋಸ್ ಅಂತ ಅಮೆರಿಕ ಅವತ್ತು ಬಡಾಯಿ ಕೊಚ್ಕೊಂಡಿತ್ತು. ಈಗಲೂ ಮತ್ತೆ ಅದೇ ಆರೋಪ ಮಾಡ್ತಿದೆ, ಅವರ ಪರಮಾಣು ಶಕ್ತಿಯನ್ನು ಕುಗ್ಗಿಸಬೇಕಾಗಿದೆ, ಹಾಗಾಗಿ ನಾವು ದಾಳಿ ಮಾಡಲೇಬೇಕಾದಂತಹ ಅವಶ್ಯಕತೆ ಬಿತ್ತು, ದಾಳಿ ಮಾಡಿದ್ದೀವಿ ಅಂತ. ಸೊ ಅವಾಗ ಹೇಳಿದ್ದು ಸುಳ್ಳ, ಈಗ ಹೇಳ್ತಿರೋದು ಸುಳ್ಳ, ಎರಡೂ ಬಾರಿ ಹೇಳ್ತಾ ಇರೋದು ಸುಳ್ಳೇನಾ? ಅಮೆರಿಕ ಅಂದ್ರೆ ಅದೇನೆ, ಇಸ್ರೇಲ್ ಅಂದ್ರೆ ಅದೇನೆ. ಇಸ್ರೇಲ್ ಗಾಜಾದಲ್ಲಿ ಕಳೆದ 2.5-3 ವರ್ಷಗಳಲ್ಲಿ 30,000ಕ್ಕಿಂತ ಹೆಚ್ಚು ಪುಟ್ಟ ಮಕ್ಕಳನ್ನ ಪ್ರಾಣಗಳನ್ನ ತೆಗೆದಿದೆ.
ಬಲಿ ಪಡ್ಕೊಂಡಿದೆ, ನರಹತ್ಯೆಗಳನ್ನ ಮಾಡಿದೆ. ಪುಟ್ಟ ಪುಟ್ಟ ಮಕ್ಕಳನ್ನ, 30,000 ಬರೀ ಮಕ್ಕಳು, ವೃದ್ಧರು, ಮಹಿಳೆಯರು, ಬೇರೆ ಜನ ಅದೆಲ್ಲ ಬಿಟ್ಟು ಎಲ್ರನ್ನೂ ಸೇರಿಸಿದ್ರೆ ಹತ್ತತ್ರ 70-80 ಸಾವಿರ ಅಂತ ಕೆಲವರು ಲೆಕ್ಕ ಹೇಳ್ತಾರೆ, ಕೆಲವರು ಲಕ್ಷಗಟ್ಲೆ ಅಂತ ಹೇಳ್ತಾರೆ. ಆ ಮಟ್ಟಕ್ಕೆ ಇಸ್ರೇಲ್ ಕ್ರೌರ್ಯವನ್ನ ಗಾಜಾದಲ್ಲಿ ಮೆರೆದಿತ್ತು. ಸೊ ಇದನ್ನ ಮಾಡಿದ ನಂತರವೂ ಸಹ ಇರಾನ್ ಕಡೆ ಮುಖ ಮಾಡಿ ಇರಾನ್ ಅನ್ನ ಕೆದಕಿ ಇರಾನ್ ಮೇಲೆ ಜಗಳಕ್ಕೆ ಹೋಗಿ ಕಳೆದ ಬಾರಿ 12 ದಿನಗಳ ಯುದ್ಧ ನಡೆದಿತ್ತು. ಕಡೆಯ 3-4 ದಿನ ಅಮೆರಿಕ ಸಹ ಎಂಟ್ರಿ ಮಾಡಿ ಇಲ್ಲಿಗೆ ಸಾಕು, ನಾವು ಅದನ್ನು ಮುಗಿಸ್ಬಿಟ್ಟಿದೀವಿ, ಅವರು ಪರಮಾಣು ಇಲ್ಲ ಅಂತ. ಈಗ ಮತ್ತೆ ಆರೋಪಗಳ ಮೇಲೆ ಅವ್ರ ಮೇಲೆ ದಾಳಿಯನ್ನ ನಡೆಸ್ತಾ ಇದೆ. ಸೊ ಈ ಜಾನ್ ಮಿರ್ಶೇಮರ್ ಹೇಳ್ತಿರುವಂತಹದ್ದು ಕಳೆದ ವರ್ಷ ನಡೆದಂತಹ ದಾಳಿ ಮತ್ತು ಈ ವರ್ಷ ನಡೆದಂತಹ ದಾಳಿ, ಎರಡೂ ದಾಳಿಗಳನ್ನ ಪ್ಲಸ್ ಗಾಜಾದಲ್ಲಿ ನಡೀತಾ ಇರುವಂತಹ ನರಮೇಧಗಳನ್ನ ಪರಿಗಣಿಸಿದ್ರೆ ನೀವು ನ್ಯೂರಂಬರ್ಗ್ ರೀತಿಯಾದಂತಹ ಟ್ರಯಲ್ ಅನ್ನು ಮಾಡಬಹುದು. ಅಂತಹ ಟ್ರಯಲ್ ಏನಾದ್ರೂ ಮಾಡಿದ್ರೆ ಟ್ರಂಪ್ ಮತ್ತು ನೆತನ್ಯಾಹು ಇಬ್ಬರನ್ನು ಸಹ ನೇಣಿಗೆ ಹಾಕಬಹುದು ಅಂತ ಅವರು ಆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸೊ ನಮಗೆ ನೋಡಿದ್ರೆ ಸ್ಪಷ್ಟವಾಗಿ ಕಾಣುತ್ತೆ. ಯಾಕೆಂದ್ರೆ ಮೊದಲನೇ ದಿನ ಇರಾನ್ ಮೇಲೆ ನಡೆದಂತಹ ಮೊದಲನೇ ದಿನಾನೇ ಒಂದು ಸ್ಕೂಲ್ ಮೇಲೆ, ಪುಟ್ಟ ಮಕ್ಕಳ ಸ್ಕೂಲ್ ಮೇಲೆ ಬಾಂಬ್ ಹಾಕಿ 168 ಜನ ಪುಟಾಣಿ ಮಕ್ಕಳನ್ನ ಇರಾನ್ನಲ್ಲಿ ಕೊಲ್ಲಲಾಗಿತ್ತು. ಪುಟಾಣಿ ಮಕ್ಕಳನ್ನ. ಆಮೇಲೆ ಸುಳ್ಳು ಹೇಳ್ಕೊಂಡು ಬಂದ್ರು, ಇರಾನ್ ತನ್ನದೇ ಮಿಸೈಲ್ ಬೈ ಮಿಸ್ಟೇಕ್ ಅಲ್ಲಿ ಹಾಕೊಂಡ್ಬಿಡ್ತು ಅಂತ. ಏನೇನೋ ಹೇಳಿದ್ರು. ಬಟ್ ಆ ನಂತರ ಈಸಿಯಾಗಿ ಗೊತ್ತಾಯಿತು ಬಾಂಬಿನ ಆಕಾರ, ಅದು ಸಿಡಿದ ರೀತಿ, ಅದನ್ನ ಅಮೆರಿಕ ಮಾಧ್ಯಮಗಳೇ ಒಪ್ಪಿಕೊಂಡವು. ಎಸ್, ಇದು ಅಮೆರಿಕದೇ ಬಾಂಬು, ಅಮೆರಿಕದೇ ಮಿಸೈಲ್ ಇದು. ಅದು ಡಬಲ್ ಸ್ಟ್ರೈಕ್ ಮಾಡಿದ್ದ ಅವತ್ತು. ಫಸ್ಟ್ ಬಾಂಬ್ ಹಾಕಿದ್ರು, ರಕ್ಷಣಾ ಕಾರ್ಯಗಳು ಶುರುವಾದ ತಕ್ಷಣ ಸ್ವಲ್ಪ ಹೊತ್ತಿನ ನಂತರ ಮತ್ತೆ ಬಾಂಬ್ ಹಾಕಿ ರಕ್ಷಣಾ ಕಾರ್ಯಕ್ಕೆ ಬಂದಿದ್ದ ವ್ಯಕ್ತಿಗಳನ್ನು ಸಹ ಕೊಂದು ಹಾಕಿದ್ರು, ಇನ್ನೊಂದಷ್ಟು ಮಕ್ಕಳನ್ನು ಕೊಂದು ಹಾಕಿದ್ರು. ಇದು ಅಮೆರಿಕದ ಕ್ರೌರ್ಯ. ಅದಕ್ಕೆ ಅವರನ್ನ ನೇಣಿಗೆ ಹಾಕ್ಬಿಡಬಹುದು. ನ್ಯೂರಂಬರ್ಗ್ ಅಂತಹ ಟ್ರಯಲ್ ಅನ್ನ ಮಾಡುವುದನ್ನ ಏನಾದ್ರು ಮಾಡಿದ್ರೆ ಯಾರಾದರೂ ಅವರಿಬ್ಬರನ್ನು ನೇಣಿಗೆ ಹಾಕಬಹುದು ಅಂತ ಜಾನ್ ಮಿರ್ಶೇಮರ್ ಹೇಳ್ಕೊಂಡಿದ್ದಾರೆ ಅಷ್ಟೇ. ಸೊ ಇದಿಷ್ಟು ಅಮೆರಿಕದ ಸಮಾಜಶಾಸ್ತ್ರಜ್ಞರು ಹೇಳಿರುವ ಹೇಳಿಕೆ ಮತ್ತು ಅದರ ಸುತ್ತ ನಾವು ನೋಡಬಹುದಾದಂತಹ ಅಂಶಗಳು. ಇಂತಹದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪು.